ನಮಸ್ತೆ, ವೆಲ್ಕಮ್ ಟು ಇಂದು ಸ್ಕೈ ರುಚಿ. ಇವತ್ತು ನಾನು ಮಾಡ್ತಾ ಇರೋದು ದಿಢೀರ್ ಚಿಕನ್ ಫ್ರೈ. ಇದು ರಸಮ್ಗೆ, ಬೇಳೆ ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ರುಬ್ಕೊಳ್ಳೋದಿಲ್ಲ, ಏನಿಲ್ಲ, ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ರುಬ್ಕೊಂಡ್ರೆ ಸಾಕಾಗತ್ತೆ. ಮಿಕ್ಕಿದೆಲ್ಲ ಮನೇಲಿರೋ ಐಟಮ್ ಹಾಕ್ಕೊಂಡು ಮಾಡ್ಕೊಳ್ಳೋಂಥದ್ದು. ಒಂದು 10-15 ನಿಮಿಷದಲ್ಲಿ ಈ ಚಿಕನ್ ಮುಗಿಯುತ್ತೆ. ಇದಕ್ಕೆ ಬೇಕಾಗಿರೋದು ಈರುಳ್ಳಿ 1-2, ಹಸಿಮೆಣಸಿನಕಾಯಿ 4, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು, ಎಣ್ಣೆ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ, ಸ್ವಲ್ಪ ಗೋಡಂಬಿ ಪೀಸ್, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು 1/4 ಲೀಟ್ರ್ ಮೊಸರು ಬೇಕಾಗತ್ತೆ. ಚಿಕನ್ ನೀಟಾಗಿ ತೊಳೆದಿರೋಂಥ ಚಿಕನ್ನು. ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. ಕಬ್ಬಿಣದ ಬಾಣಲಿ ಚಿಕನ್ ಫ್ರೈ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾನು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಆಗಬೇಕು. ಈರುಳ್ಳಿ ಎಷ್ಟು ಹುರಿತೀವೋ ಅಷ್ಟು ಚಿಕನ್ ಫ್ರೈ ಚೆನ್ನಾಗಿರುತ್ತೆ. ಈ ಥರ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು, 1-1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ಸ್ವಲ್ಪ ಎರಡೂ ಕಲರ್ ಚೇಂಜ್ ಆಗಬೇಕು. ಅದು ಹಸಿ ಸ್ಮೆಲ್ಲು ಹೋಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಆಮೇಲೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಇದ್ರ ಜೊತೆ ಹುರ್ಕೊಳ್ಳಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈಗ ಧನಿಯಾ ಪುಡಿ, ಅರಿಶಿನ, ಖಾರದ ಪುಡಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಜೋರಲ್ಲಿ ಹುರಿಬಾರ್ದು, ಇಲ್ಲ ಸೀದೋಗ್ಬಿಡತ್ತೆ. ಸಿಮ್ಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಹಾಗೆ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ 1.5 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ. ಆ ಮಸಾಲೆಯಲ್ಲಿ ಚೆನ್ನಾಗಿ ಚಿಕನ್ನು ಮತ್ತು ಮಸಾಲೆ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕದು. ಮಿಕ್ಸ್ ಮಾಡಿಕೊಂಡು ನಂತರ ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀರೆಲ್ಲ ಹಾಕಕ್ಕೆ ಹೋಗಬಾರ್ದು. ಉಪ್ಪು ಮತ್ತು ಮಸಾಲೆಯಲ್ಲಿ ಚಿಕನ್ನು ಬೇಯಬೇಕು. ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಜೋರು ಉರಿ ಮಾಡ್ಕೋಬೇಕು. ಸಿಮ್ಮಲ್ಲಿ ಮಾಡ್ಕೋಬಾರ್ದು, ಜೋರು ಇರಲಿ, ಬೇಯಬೇಕದು. ನಂತರ ಸ್ವಲ್ಪ ಮುಚ್ಚಿ 1-2 ನಿಮಿಷ ಬೇಯಲಿ. ಈ ಥರ ಬೆಂದಿರುತ್ತೆ, ಅರ್ಧ ಬೆಂದಿರುತ್ತೆ ಈ ರೀತಿ ಎಲ್ಲ. ಮತ್ತೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈಗ ಸ್ವಲ್ಪ ಸಿಮ್ ಮಾಡಿ ಇಟ್ಕೊಳ್ಳಿ. ಮತ್ತು ಜೋರೂರಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ಸಿಮ್ಮಲ್ಲಿ ಬೇಯಲಿ. ಅರ್ಧ ಬೆಂದಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಅದಕ್ಕೆ 1/4 ಲೀಟ್ರ್ ಮೊಸರು ಇಟ್ಕೊಂಡಿರ್ತೀವಲ್ಲ, 1.5 kg ಚಿಕನ್ಗೆ ನಾನು 1/4 ಲೀಟ್ರ್ ಮೊಸರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಕರಿಬೇವು, ಮೊಸರು 2 ಹಾಕಿ ಮಿಕ್ಸ್ ಮಾಡಿ. ಅರ್ಧ ಬೆಂದಿರಬೇಕು, ಬೆಂದ ಮೇಲೇ ಹಾಕಬೇಕು ಮೊಸರು ಮತ್ತು ಕರಿಬೇವು. ಫಸ್ಟ್ ಹಾಕೋಕೆ ಹೋಗಬಾರ್ದು. ಸ್ವಲ್ಪ ಮುಚ್ಚಿ ಬೇಯಿಸಿ. ಆಮೇಲೆ ಅದೇ ನೀರು ಬಿಟ್ಟರೆ, ನಾನು ನೀರೇ ಯೂಸ್ ಮಾಡಿಲ್ಲ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಚಿಕನ್ನಲ್ಲಿ ಬಿಟ್ಕೊಂಡಿರೋಂಥ ನೀರೇ ಅದು ಫ್ರೈ ಇರೋದ್ರಿಂದ ಇದಕ್ಕೆ ನೀರ ಅವಶ್ಯಕತೆ ಇಲ್ಲ. ಅದಕ್ಕೆ ಗೋಡಂಬಿ ಪೀಸ್ ಮಾಡ್ಕೊಂಡಿರ್ತೀವಲ್ವ ಸಣ್ಣದಾಗಿ, ಅದನ್ನು ಹಾಕಬೇಕು. ಅದು ಮಧ್ಯೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ಪೆಪ್ಪರ್ ಪೌಡರ್ 1-2 ಸ್ಪೂನು ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಆಲ್ಮೋಸ್ಟ್ ಚಿಕನ್ನು ನೀರು ಇದರಲ್ಲೇ ಬೆಂದಿರುತ್ತೆಲ್ಲ. ಹೆಂಡಲ್ಲಿ ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕಾಗತ್ತೆ. ನಾನು ಇದಕ್ಕೆ ಗರಂ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ, ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಬೇಗ ಆಗುತ್ತೆ, ಒಂದು 10-15 ನಿಮಿಷದಲ್ಲಿ ಆಗುತ್ತೆ. ಅಂದರೆ ಚಿಕನ್ನ ನಾವು 1.5 kg ಒಳಗಡೆ ತೊಗೋಬೇಕು. ತುಂಬ ಜಾಸ್ತಿ ತೊಗೊಂಡ್ರೆ ತುಂಬ ಟೈಮ್ ತೊಗೊಳತ್ತೆ. ಕೊನೆಯಲ್ಲಿ ಕರಿಬೇವು, 1-2 ಸ್ಪೂನು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸಿಮ್ಮಲ್ಲಿ ಒಂದು 5 ನಿಮಿಷ ಬೇಯಿಸ್ಬೇಕಾಗತ್ತೆ. ಅದನ್ನು ತಿರುಗಿಸ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪ ಗ್ರೇವಿ ಬೇಕು ಅಂದರೆ ಇನ್ನೂ ಡ್ರೈ ಮಾಡ್ಕೋಬೋದು.
ಇನ್ನೂ ಡ್ರೈ ಮಾಡಿಕೊಂಡ್ರೆ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ಕೆಲವರಿಗೆ ತುಂಬ ಡ್ರೈ ಇಷ್ಟ ಆಗಲ್ಲ ಅಲ್ವಾ, ಅಂಥವ್ರು ಇಷ್ಟು ಗ್ರೇವಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಚಿಕನ್ ರೆಡಿ ಇದೆ. ಈ ಚಿಕನ್ನ ಈಗ ಹೊಸದಾಗಿ ಕಲಿತಾ ಇರ್ತಾರಲ್ಲ ಮಕ್ಕಳು, ಅಂಥವ್ರು ಮಾಡ್ಕೋಬೋದು. ಈಗ ಹೊಸ ಮದುವೆ ಆಗಿರ್ತಾರೆ, ಈಗ ಕಲಿಬೇಕು ಚಿಕನ್ ಮಾಡೋದನ್ನ ಕಲಿಬೇಕು ಅಂತ ಅಂದ್ರಿಗೆ ತುಂಬ ಈಸಿ ಮೆಥಡ್ ಇದು. ಈ ಥರ ಮಾಡಿದಾಗ ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ ಬರುತ್ತೆ. ಎಲ್ಲರೂ ಹೊಗಳ್ತಾರೆ ಚೆನ್ನಾಗಿ, ತುಂಬ ಚೆನ್ನಾಗಿದೆಯಪ್ಪ ಚಿಕನ್ನು ಅಂತ ಅಂದ್ಬಿಟ್ಟು. ಒಂದು ಸತಿ ಮಾಡ್ಕೊಂಡು ನೋಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.